ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಸಂಜೆ ಸಮಯಕ್ಕೆ ಟೀ ಜೊತೆಗೆ ಒಳ್ಳೆ ಸಂಗಾತಿ ಅಂತಲೇ ಹೇಳ್ಬೋದು, ಬಿಸಿ ಬಿಸಿ ಗರಿ ಗರಿ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಳೆ ಬರ್ತಾ ಇರಬೇಕು, ಹೊರಗಡೆ ಈ ಚಹಾ ಜೊತೆ ಅಥವಾ ಕಾಫಿ ಜೊತೆ ಈ ರೀತಿ ಅವಲಕ್ಕಿ ಒಗ್ಗರಣೆನ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕೆಜಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸಾಲ್ಟು, ಉಪ್ಪಿನ ಪುಡಿ, ಅರಿಶಿಣ ಪುಡಿ ಹಾಗೂ ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆಯನ್ನು ಹೀಗೆ ಎಸಳನ್ನು ಬಿಡಿಸಿ ಸ್ವಲ್ಪ ಜಜ್ಜಿ ಇಟ್ಟಿದ್ದೀನಿ. 3-4 ಒಣಮೆಣಸಿನ್ಕಾಯಿನ ಹೀಗೆ ಮುರಿದು ಇಟ್ಟಿದ್ದೀನಿ. ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆಗೆ ಅಂತ, ಮತ್ತು ಕೊಬ್ಬರಿ ಚೂರನ್ನು ಹಾಕಿದಾಗ ಸಖತ್ತು ಟೇಸ್ಟು ಬರುತ್ತೆ. ಮಕ್ಕಳಿಗೆ ಡೈರೆಕ್ಟಾಗಿ ಕೊಟ್ಟಾಗ ತಿನ್ನಲ್ಲ, ಈ ರೀತಿ ಒಗ್ಗರಣೆಯಲ್ಲಿ ಕೊಟ್ಟಾಗ ಇಷ್ಟಪಡ್ತಾರೆ. ಹಾಗೆ ಬಡವರ ಬಾದಾಮಿ ಅಂತ ಹೇಳುವಂತಹ ನೆಲಗಡಲೆ ಬೀಜ ಮತ್ತು ಇಲ್ಲಿ ಬಾದಾಮ್ ಮತ್ತು ದ್ರಾಕ್ಷಿನ ಉಪಯೋಗಿಸ್ತಾ ಇದ್ದೀನಿ. ನೀವು ಕೂಡ ಬೇರೆ ಡ್ರೈ ಫ್ರೂಟ್ಸ್ನೂ ಹಾಕ್ಕೋಬೋದು. ನೋಡಿ, ಗೋಡಂಬಿ, ಪಿಸ್ತಾ ಯಾವುದು ಬೇಕಾದ್ರೆ ಉಪಯೋಗಿಸ್ಬೋದು. ಈಗ ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಜೊತೆಗೆ ಇಲ್ಲಿ ಕಡಲೆ ಪುಟಾಣಿನೂ ಕೂಡ ಬಳಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೆಲ್ಲ ಜೋಡಿಸಿದ್ಮೇಲೆ ನಾವು ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಈ ಅವಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಹೀಗೆ ಬೆಚ್ಚ ಮಾಡಿದ್ರೆ ಆಯಿತು. ಅಂದರೆ ಸಿಮ್ಮಲ್ಲಿ ಉರಿಟ್ಟು 2 ನಿಮಿಷ ಹೀಗೆ ಹುರ್ಕೊಂಡ್ರೆ ಆಯಿತು. ಯಾಕಂದರೆ ಮೊದಲು ಇದನ್ನು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅಂದರೆ ಮೆತ್ತಗಿರುತ್ತೆ. ಪೇಪರ್ ಅವಲಕ್ಕಿ ತಂದಾಗ ನೀವು ತಂದದ್ದ ಅವಲಕ್ಕಿ ಕ್ರಿಸ್ಪಿಯಾಗಿದ್ದರೆ ಈ ರೀತಿ ಹುರಿಯೋ ಅವಶ್ಯಕತೆ ಇಲ್ಲ. ಹೇಗಾದರೂ ಮೆತ್ತಗಿದ್ರೆ ನೋಡಿ 2 ನಿಮಿಷ ಈ ರೀತಿ ಹುರ್ಕೊಳ್ಳಿ. ಜಾಸ್ತಿ ಕ್ರಿಸ್ಪಿ ಆಗೋ ರೀತಿ ಹುರಿಬೇಡಿ, ಪೌಡ್ರ್ ಆಗಿಬಿಡುತ್ತೆ. ಮತ್ತು ಅದೇ ಪಾತ್ರೆಗೆ 3-4 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಯಾಕಂದರೆ ಒಗ್ಗರಣೆಗೆ ಚೆನ್ನಾಗಿ ಒಗ್ಗರಣೆಯನ್ನು ಮಾಡಬೇಕು. ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಅಂದರೆ ಒಂದು 3-4 ಸ್ಪೂನ್ ಆದರೂ ಎಣ್ಣೆ ಬೇಕೇ ಬೇಕಾಗುತ್ತೆ. ಅದರಿಂದ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಚೆನ್ನಾಗಿ ಕಾಯ್ತಾ ನೋಡಿಬಿಟ್ಟು ಒಣಮೆಣ್ಸಿನ್ಕಾಯಿನ ಹೀಗೆ ಹುರ್ಕೊಳ್ಳಿ. ಒಣಮೆಣ್ಸಿನ್ಕಾಯಿನ ಚೆನ್ನಾಗಿ ಕೆಂಪಾಗುವವರೆಗೆ ಹುರಿಬೇಕು. ಮತ್ತು ಇಲ್ಲಿ ಸಿಮ್ಮಲ್ಲೇ ಇಟ್ಕೊಂಡು ಪ್ರತಿಯೊಂದನ್ನು ಹುರಿತಾ ಬರಬೇಕು, ಜಾಸ್ತಿ ಉರಿ ಕೊಡಬೇಡಿ. ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಆಗುತ್ತೆ. ಕರ್ಬೇವಿನ ಸೊಪ್ಪು ಹೆಚ್ಚಾಗಿ ಉಪಯೋಗಿಸಿದಷ್ಟು ಒಳ್ಳೆಯದೇ, ಯಾಕಂದರೆ ಅಂಗೈಯಲ್ಲೇ ಆರೋಗ್ಯ, ಅಡುಗೆ ಮನೆಯಲ್ಲೇ ಆರೋಗ್ಯ. ಕರ್ಬೇವಿನ ಸೊಪ್ಪಲ್ಲಿ ತಲೆ ಕೂದಲಿಗೆ, ಕಣ್ಣಿನ ಆರೋಗ್ಯಕ್ಕೆಲ್ಲ ತುಂಬ ಬೆನಿಫಿಟ್ ಆದಂತಹ ಆರೋಗ್ಯಕರವಾದಂತಹ ಅಂಶ ಇದೆ. ಅದರಿಂದ ನೋಡಿ, ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ಕೊಬ್ಬರಿ ತಿನ್ನಲ್ಲ. ಅದೇ ಈ ರೀತಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಆ್ಯಡ್ ಆಗಿರೋದ್ರಿಂದ ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ. ಈ ರೀತಿ ಅದನ್ನು ಕೂಡ ಕೆಂಪಗೆ ಹುರಿಬೇಕು. ಹಾಗೆ ಈಗ ಬೆಳ್ಳುಳ್ಳಿ ಸೇರಿಸ್ಕೊತಿದ್ದೀನಿ. ಆ್ಯಂಟಿಬಯೋಟಿಕ್ ಇರುವಂಥ ಈ ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಬೆಳ್ಳುಳ್ಳಿನೂ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸು ಮಕ್ಕಳು ಹಾಗೆ ಡೈರೆಕ್ಟಾಗಿ ಕೊಟ್ಟರೆ ತಿಂತಾ ಇಲ್ಲ, ಅಂದರೆ ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿ ಕೊಡಿ, ಖಂಡಿತ ತಿಂತಾರೆ. ನಾನಿಲ್ಲಿ ಗೋಡಂಬಿ ಹಾಕಿಲ್ಲ, ಬಾದಾಮು ಮತ್ತು ದ್ರಾಕ್ಷಿ ಹಾಕಿದ್ದೀನಿ. ಈ ದ್ರಾಕ್ಷಿ ಸ್ವೀಟ್ ಬರ್ಬೋದು ಅಂತ ಕೆಲವರು ಹಾಕಲ್ಲ, ಆದರೆ ಈ ರೀತಿ ಹಾಕ್ಕೊಂಡು ಒಂದು ಸಲ ನೋಡಿ, ಖಂಡಿತ ಸಖತ್ತಾಗಿರುತ್ತೆ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಆ ಸ್ವೀಟು, ಖಾರ ಎಲ್ಲ ಫ್ಲೇವರು ಬಾಯಿಗೆ ಸಿಗುವಾಗ, ಒಟ್ಟೊಟ್ಟಿಗೆ ತಿನ್ನುವಾಗ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜ ಹಾಕೋತಾ ಇದ್ದೀನಿ. ಬಡವರ ಬಾದಾಮಿ ಅಂತಲೇ ಹೇಳ್ಬೋದು ಕಡಲೆ ಬೀಜ ಹೆಚ್ಚಾಗಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಕಡಲೆನ ಲಾಸ್ಟಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಫಸ್ಟೇ ಹಾಕ್ಕೊಂಡ್ರೆ ಆಲ್ರೆಡಿ ಅದು ಕ್ರಿಸ್ಪಿ ಇರುತ್ತೆ. ಹುರುಗಡಲೆ ಮೊದಲೇ ಹಾಕಿದರೆ ಸೀದೋಗುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಕೈ ಆಡಿಸಿದ್ರೆ ಆಯಿತು. ಹೀಗೆ ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವೀಗ ಅರಿಶಿಣ ಮತ್ತು ಉಪ್ಪನ್ನು ಇವಾಗ ಹಾಕ್ಕೊಳ್ಳಿ, ಮುಂಚೆನೇ ಹಾಕಬೇಡಿ. ಜಾಸ್ತಿ ಉಪ್ಪು ಹಿಡಿದ್ಬಿಡೋ ಚಾನ್ಸಸ್ ಇರುತ್ತೆ. ಅವಲಕ್ಕಿಗೆ ಆಲ್ರೆಡಿ ಉಪ್ಪು ಸ್ವಲ್ಪ ಹಾಕಿರ್ತಾರೆ, ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು. ಈಗ ಅರಿಶಿಣ ಹಾಕ್ತಾ ಇದ್ದೀನಿ. ಟರ್ಮರಿಕ್ಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕ್ಯಾನ್ಸರ್ ಅಂತಹ ಕಾಯಿಲೆಗಳ ವಿರುದ್ಧ ಹೋರಾಡುತ್ತೆ. ನಾವು ಅಡುಗೆಗಳಲ್ಲಿ ಅರಿಶಿಣವನ್ನು ಹೆಚ್ಚಾಗಿ ಉಪಯೋಗಿಸ್ಬೇಕು. ಅದರಲ್ಲೂ ಅರಿಶಿಣವನ್ನು ಅಂಗಡಿ ಪ್ಯಾಕಿಂದ ತರೋದ್ರಕ್ಕಿಂತನೂ ಮನೆಯಲ್ಲೇ ಅರಿಶಿಣ ಬೆಳೆದಿರ್ತಾರಲ್ಲ, ಅರಿಶಿಣ ಕೊನೆ, ಅದನ್ನು ತಂದು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರಂತೂ ಇನ್ನೂ ತುಂಬ ಒಳ್ಳೆಯದು. ಹೀಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದಾಗ ನೋಡಿ, ಒಳ್ಳೆ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಈ ಕಾಳುಗಳು ಮತ್ತು ಒಗ್ಗರಣೆ ಎಲ್ಲ ನೋಡಿ. ಇಲ್ಲಿ ಕರಿಬೇವಿನ ಸೊಪ್ಪು ಕೂಡ ಕ್ರಿಸ್ಪಿಯಾಗಿರಬೇಕು, ಮೆತ್ತಗೆ ಹಾಕಬೇಡಿ. ನೆಕ್ಸ್ಟ್ ನಾವಿಲ್ಲಿ ಈ ಅವಲಕ್ಕಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಅವಲಕ್ಕಿನ ಮಿಕ್ಸ್ ಮಾಡೋಣ. ಈಗ ನೋಡಿ, ಹೀಗೆ ಎಲ್ಲ ಕಡೆ ಮಿಕ್ಸ್ ಕೊಡ್ತಾ ಬಂದರೆ ಎಷ್ಟು ಚೆನ್ನಾಗಿ ನೋಡ್ತಿದ್ರೇ ಅಷ್ಟು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಮತ್ತು ಹೀಗೆ ಅವಲಕ್ಕಿನ ನೀವು ಮಾಡಬೇಕಿದ್ರೆ ಸ್ವಲ್ಪ ಅಗಲವಾದ ಪಾತ್ರೆನೇ ಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಂದರೆ ಸ್ವಲ್ಪ ಅಗಲಾಗಿರೋ ಪಾತ್ರೆನೇ ಬೇಕು. ನೋಡಿ ಹೇಗೆ ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು. ಎಲ್ಲ ಡ್ರೈ ಫ್ರೂಟ್ಸು ಮತ್ತು
ಈ ಬೆಳ್ಳುಳ್ಳಿ ಎಲ್ಲ ತಿಂತಾಯಿದ್ರೆ ಎಷ್ಟು ರುಚಿಯಾಗಿತ್ತಂದರೆ ಹೌದು, ನೀವು ಕೂಡ ಮನೆಯಲ್ಲಿ ಹೀಗೆ ಮಾಡ್ಕೊಳ್ಳಿ. ಸಂಜೆ ಕಾಫಿ ಜೊತೆಗೆ ಅಲ್ಲದೆ ನೀವು ಪಿಕ್ನಿಕ್ ಹೋಗ್ಬೇಕಾ, ಟೂರ್ ಹೋಗ್ಬೇಕಾ, ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾ, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾ, ಅಥವಾ ನಿಮಗೆ ಜೊತೆಗೆ ಒಂದು ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಹೊರಗಡೆ ಬೇಕ್ರಿ ತಿಂಡಿ, ಬಿಸ್ಕೆಟು, ಬ್ರೆಡ್ಡು ಅದು ಇದು ತಿನ್ನಿಸೋ ಬದಲು ಈ ರೀತಿ ಒಂದು ಹಾಲು, ಬೂಸ್ಟು ಅಥವಾ ಹಾರ್ಲಿಕ್ಸ್ ಜೊತೆಗೂ ಕೂಡ ಮಕ್ಕಳಿಗೆ ಒಂದಷ್ಟು ಪ್ಲೇಟಿಗೆ ಹಾಕ್ಕೊಟ್ರೆ ಇದರಲ್ಲಿರೋಂಥ ಡ್ರೈ ಫ್ರೂಟ್ಸು ಅವರಿಗೆ ತಿಂದಂಗಾಗುತ್ತೆ, ಮತ್ತು ಒಂದು ಸ್ನ್ಯಾಕ್ಸು ಆದಂಗೂ ಆಗುತ್ತೆ. ಹೌದು, ಎಲ್ಲರೂ ಜರ್ನಿ ಹೋದಾಗಲೂ ಬೇಕಾಗುತ್ತೆ. ಹೀಗೆ ದೇವಾಲಯಗಳಿಗೆಲ್ಲ ಹೋದಾಗ ಒಂದಷ್ಟು ಹೊರಗಡೆ ತಿಂಡಿ ಇಡ್ಸಲ್ಲ ನಮಗೆ ಅಂದಾಗ ಈ ರೀತಿ ಅವಲಕ್ಕಿ ಎಲ್ಲ ಮಾಡಿ ತೊಗೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ನಾನು ಮಾಡಿರೋ ರೆಸಿಪಿ ಇವತ್ತು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾನು ಕೂಡ ಅವಲಕ್ಕಿ ನೋಡಿದ ತಕ್ಷಣ ಅದ್ರ ಜೊತೆ ಚಹಾ ಜೊತೆ ತಿನ್ನಬೇಕು ಅನಿಸ್ತು. ನಾನು ಒಂದು ಕಪ್ಪು ಚಹಾ ಮಾಡಿಕೊಂಡು ಒಂದು ಪ್ಲೇಟ್ ಅವಲಕ್ಕಿನ ಹಾಗೆ ತಿಂದೆ. ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ತಾ, ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೂ ಕಾಫಿ ಜೊತೆಗೆ ಸವಿದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬೇಕ್ರಿಯಿಂದ ತರುವಂತಹ ಈ ಸ್ನ್ಯಾಕ್ಸು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಖಂಡಿತ ಲೈಕ್ ಮಾಡಿ, ಹೈಪ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.